ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ಮಂಜುನಾಥ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ ಏನು ಕೆಲಸ ಇರಲಿಲ್ಲ, ಸೊ ಹಾಗಾಗಿ ವ್ಲಾಗ್ ಆದರೂ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನಚರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬ ದಿನ ಆಗಿತ್ತು, ಲೀವೇ ತೊಗೊಂಡಿರಲಿಲ್ಲ. ಇವತ್ತೊಂದು ಲೀವ್ ಇತ್ತಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ರಿಷಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಖಂಡಿತವಾಗ್ಲೂ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ. ಅವನ್ನ ಇವತ್ತು ಅಂಗನವಾಡಿ ಕಳಿಸಿ ಮನೇಲಿ ಏನಿದೆ ಕೆಲಸ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋನ ನೋಡಿ. ಟಿಫನ್ಗೆ ಉಪ್ಪಿಟ್ಟು ಮಾಡ್ತಾಯಿದ್ರು ಚೈತ್ರನಿಗೆ ಟಿಫನ್ ಮಾಡೋ ಕೆಲಸನ ವಹಿಸ್ಕೊಟ್ಬಿಟ್ಟಿದ್ದೆ. ಉಪ್ಪಿಟ್ಟು ಮಾಡಲಿ ಬೇಗ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬೇರೆ ಬೇರೆ ಕೆಲಸ ಇತ್ತು, ಅದನ್ನೆಲ್ಲ ನೋಡ್ಕೊತಾ ಇದ್ದೆ. ಉಪ್ಪಿಟ್ಟು ಯಾವಾಗಲೂ ಬಿಸಿ ಇದ್ದಾಗ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಇದು ಬಿಸಿ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ಮನಸ್ಸಾಗಲ್ಲ. ಸೊ ಹಂಗಾಗಿ ನಮ್ಮನೇಲಿ ಜಾಸ್ತಿ ಉಪ್ಪಿಟ್ಟು ಮಾಡೋಕ್ಕಂತೂ ಹೋಗಲ್ಲ, ಏಕೆಂದರೆ ಯಾವಾಗಲೂ ವೇಸ್ಟ್ ಮಾಡ್ತೀವಿ ಮಾಡಿದಾಗೆಲ್ಲ. ಸ್ವಲ್ಪ ಇವತ್ತೆಲ್ಲ ಮನೇಲಿದ್ದರಿಂದ ಬಿಸಿ ಬಿಸಿಯಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಉಪ್ಪಿಟ್ಟು ಮಾಡ್ತಾ ಇದ್ವಿ. ನಾವು ಒಳಗಡೆ ಸೇರ್ಕೊಂಡು ಏನೇನೋ ಕೆಲಸ ಮಾಡ್ತಾಯಿದ್ವಿ. ನಮ್ಮ ನಿಧಿ ಹೊರಗಡೆ ನೋಡಿದ್ರೆ ನಾನು ತಗೊಂಡಿರೋಂಥ ಸೋಫು ಮನೆಗೆ ಸಾಮಾನೆಲ್ಲ ಹರಿಬಿಟ್ಟಿದ್ಲು. ಹೆಂಗೆ ಬೇಕಂಗೆ ತುಂಬ್ತಾಯಿದ್ಲು ಟಿ ವಿ ಸ್ಟ್ಯಾಂಡ್ಗೆ. ನಮ್ಮಪ್ಪ ಬೇರೆ ನಾವು ಈ ಥರ ಕಸ ತುಂಬಿರೋದೆಲ್ಲ ನೋಡಿದಾಗೆಲ್ಲ ಬೈತಾ ಇರುತ್ತೆ, ಯಾವಾಗಲೂ ಎತ್ಕೊಳ್ಳಿ ಅಂತ ಅಂದ್ಬಿಟ್ಟು. ಬಂದು ನೋಡಿದ್ರೆ ಕಸದ ಥರ ತುಂಬ್ತಿದ್ಲು. ಸರಿ ಆಮೇಲೆ ಜೋಡಿಸಿದ್ರೆ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ತಿಂಡಿ ತಿನ್ನಿಸಿ, ಆಲ್ರೆಡಿ ಲೇಟಾಗಿದೆ ಇವ್ರನ್ನ ಕಳಿಸ್ಬಿಡೋಣ ಅಂತ ತಿಂಡಿ ರೆಡಿ ಮಾಡ್ತಾ ಇದ್ವಿ ಇಬ್ಬರು ಸೇರಿಕೊಂಡು. ನಾನಂತೂ ಫುಲ್ ಫ್ರೆಶ್ ಅಪ್ ಆಗಿಬಿಟ್ಟಿದ್ದೆ, ತಿಂದ್ಬಿಡೋಣ ಬೇಗ ಬಿಸಿ ಇದರಲ್ಲಿ ಅಂತ ಅಂದ್ಬಿಟ್ಟು. ನನಗೆ ಉಪ್ಪಿಟ್ಟು ಅಂದರೆ ಇಷ್ಟ, ಆದರೆ ಬಿಸಿಲಿದ್ದಾಗ ಮಾತ್ರ ತಿನ್ನೋಕ್ಕೆ ಇಷ್ಟ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೆ. ಆ ಗ್ಯಾಪಲ್ಲಿ ನಮ್ಮ ಸಾಹೇಬರು ಫುಲ್ ಆಟ ಆಡ್ತಿದ್ದಾರೆ. ಏನು ಆಟ ಅಂತ ನೋಡೋಣ ಬನ್ನಿ. 400 ರೂಪಾಯಾ? ಚೈತ್ರವ್ರಿಗೆ 4 ಕಂತೆ ಕೊಡಿ, ನಮಗೂ 2 ಕಂತೆ ಕೊಡಿ ಸಾಕು. ಇಳಿಸಿ ತಗೋತೀವಿ. ಎಷ್ಟು ಕೊಡಿ, ನಮ್ಗೆ 2 ಕೊಡಿ, ಚೈತ್ರವ್ರಿಗೆ 4 ಕೊಡಿ. ಚೈತ್ರವ್ರಿಗೆ ಎಷ್ಟು? ಇಳಿಸಿ. ಇಷ್ಟೆಲ್ಲ ತೆಗೆದು ತುಂಬ ದಿನ ಆಗಿತ್ತು, ಕ್ಲೀನೇ ಮಾಡೋಕ್ಕೆ ಹೋಗಿರಲಿಲ್ಲ. ನಾನಂತೂ ಸುಮ್ಮನೆ ಹಾಗೆ ತಗೋಗೋದು ಜೋಡಿಸೋದು ಹಂಗೆಲ್ಲ ಮಾಡ್ತಾಯಿದ್ವಿ, ಟೈಮ್ ಇಲ್ಲದೆ ಇರೋ ಕಾರಣ. ಇವತ್ತು ಹಿಂಗಿದ್ರು ಫ್ರೀಯಾಗಿದ್ದೀನಲ್ಲ ಅಂತ ಜೋಡಿಸೋಣ ಅಂತ ತೆಗ್ದೆ. ನಮ್ಮ ರಿಷಿ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಕೊಡ್ತಾ ಇರಲಿಲ್ಲ, ತುಂಬ ಧೂಳಿತ್ತು. ಮೊದಲೇ ನಮ್ಮ ಅಪ್ಪ ಬೈದಿರ್ತಾ ಇರುತ್ತೆ ಜೋಡಿಸಿಲ್ಲ ಅಂತ ಅಂದ್ಬಿಟ್ಟು. ಕಾಫಿ ಕೊಟ್ಟೆ, ತುಂಬ ಹೊತ್ತಾಯಿತು. ನಾನದು ಕ್ಲೀನ್ ಮಾಡ್ತಾ ಸೋಪೆಲ್ಲ ಜೋಡ್ಸೋಕ್ಕೆ ಅಂತ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡು ನಾನು ಕುಡಿಯೋಷ್ಟೊಳಗೆ ಕಾಫಿ ಆರೇ ಹೋಗ್ಬಿಟ್ಟಿದ್ದೆ. ಡ್ಯೂಟಿಗೆ ಹೋಗಬೇಕು ಅಂತ ಅಂದರೆ ಎಷ್ಟೇ ಕೆಲಸ ಇದ್ರೂ ಪಟ ಅಂತ ಮುಗಿಸಿ ಬೇಗ ರೆಡಿ ಆಯ್ತೀವಿ. ಏನೂ ಕೆಲಸ ಇಲ್ಲ, ನಮಗೂ ರಜೆ ಇರುತ್ತೆ, ಇವತ್ತು ಮನೇಲಿ ಇರ್ತೀವಿ ಅಂತ ಗೊತ್ತಾದರೆ ಸಾಕು, ಸರಿಯಾಗಿ ಏನೂ ಕೆಲಸನೇ ಮಾಡಲ್ಲ. ಡೈಲಿ 10 ಗಂಟೆ ಅಷ್ಟರೊಳಗೆ ಎಲ್ಲ ಕೆಲಸನೂ ಮುಗಿಸಿ ಮಕ್ಕಳನ್ನು ರೆಡಿ ಮಾಡಿ ಕಳಿಸ್ತಿದ್ವಿ. ಇವಾಗ 10 ಗಂಟೆ ಆಗಕ್ಕೆ ಬಂದಿದೆ. ಈಗ ಕಾಫಿ ಕುಡಿತಾ ಇದ್ದೀವಿ. ಇನ್ನೂ ತಿಂಡಿ ತಿನ್ಸಾರು ರೆಡಿ ಮಾಡಿ ಕಳಿಸೋ ಅಷ್ಟರೊಳಗೆ ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ. ಹಾಕ್ತೀನಿ ಒಂಚೂರು ತಿನ್ನೋ, ಹಾಕ್ತೀನಿ. ಇದೊಂಚೂರು ತಿನ್ನು ನೋಡು ಹೆಂಗೈತೆ, ಸೂಪರಾ. ಸುಮ್ಮನಿರು, ಸಿಟ್ಟು ಹತ್ತಿಸ್ಬೇಡ. ನನಗೆ ಸಿಟ್ಟು ಹಚ್ಚಕ್ ನಾನು ಸುಮ್ಮನಿರೋದಿಲ್ಲ. ನೋಡ್ರಿ ಶ್ರೀ ಬೈತಾಳೆ, ಬೈಯ ಅವಳಿಗೆ. ಯಾಕೇನು? ನಮ್ಮ ಅಪ್ಪ ಬಂದು ನಿಮ್ಮ ಅಪ್ಪ ಏನ್ ಡಾನಲ್ಲ, ನಾವು ಹೊಡಿಸ್ತೀವಿ ನಮ್ಮ ಮಂಜಪ್ಪ ಬಂದ್ರೆ. ನಮ್ಮ ಅಪ್ಪ ನಿಮ್ಮ ಅಪ್ಪನೇ ಕಷ್ಟ, ನಿಮ್ಮ ಅಪ್ಪನೇ ನಮ್ಮ ಅಪ್ಪ ಕಚ್ತಾರೆ ಹಿಂಗೆ ಗೊತ್ತಾ? ಇಲ್ಲ ನಿಮ್ಮ ಅಪ್ಪನ ನಮ್ಮ ರಿಷಿಯರಪ್ಪ ಕೊಚ್ತದೆ. ಅಲ್ಲ, ಈ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾಳೆ ನೋಡು, ಅವರಪ್ಪ ಇವ್ರಪ್ಪನ ಕೊಚ್ಚದಂತೆ.
ಇಷ್ಟೆಲ್ಲ ಕೆಲಸಗಳ ನಡುವೆನೂ ಅವ್ರ ಜೊತೆ ಆಟಾಡಿ ಅವರಿಗೆ ಟೈಮ್ ಕೊಟ್ಟು ಆಮೇಲೆ ಅವ್ರಿಗೇನೋ ಹಠ ಮಾಡದೇ ಇರೋ ಥರ ನೋಡಿಕೊಂಡು ತಿಂಡಿ ಎಲ್ಲ ತಿನ್ನಿಸಿ ನಾವು ಅವ್ರ ಜೊತೆಗೇ ತಿಂಡಿ ತಿಂದ್ಕೊಂಡು ರೆಡಿ ಆಗ್ತಾ ಇದ್ವಿ ಒಟ್ಟಿಗೆ. ಅವು ಕಳಿಸ್ಬಿಟ್ರೆ ನನಗೆ ಕೆಲಸ ಈಸಿಯಾಗಿ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮನೇಲಷ್ಟೇ ಚೈತ್ರಂಗೆ ಇವತ್ತು ಕೆಲಸ ಇರಲಿಲ್ಲ ಅಂತ ಅಂದ್ಬಿಟ್ಟು ಉಳ್ಕೊಂಡಿದ್ರು. ಬಟ್ ಆಮೇಲೆ ಸಡನ್ನಾಗಿ ಕಾಲ್ ಮಾಡಿ ಬರಲಿಕ್ಕೆ ಹೇಳಿದ್ರು ಅಂತ ಅಂದ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿ, ಇನ್ನೇನು ಅವರು ಹೋದರೆ ನಾನು ಒಬ್ಬಳೇ ಆಗ್ತೀನಲ್ಲ ಮನೆಯಲ್ಲಿ. ಫಸ್ಟ್ ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಇವ್ರನ್ನ ಡೈಲಿ ರೆಡಿ ಮಾಡಬೇಕು ಅಂತ ಅಂದರೆ ಮದುವೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಇಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಒಂದು 100 ಸುಳ್ಳು ಹೇಳ್ಬಿಟ್ಟು ರೆಡಿ ಮಾಡ್ತೀವಿ. ನಿಜ ಹೇಳಿದ್ರೆ ಅಂತೂ ಫುಲ್ ಅಳೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾನೆ. ಮುಂಚೆ ಎಲ್ಲ ಅಳ್ತಾನೆ ಇರಲಿಲ್ಲ ನಮ್ಮ ರಿಷಿ, ಈ ನಡುವೆ ಅಂತೂ ಫುಲ್ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಅಂಗನವಾಡಿಗೆ ಬೇಡ ಬೇಡ ಅಂತ ಹೇಳ್ತಾನೆ. ಬಟ್ ಆದ್ರೂ ಮನೇಲಿ ಇರಿಸ್ಕೊಂಡು ನಮಗಿರೋಕ್ಕೂ ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ಕಳಿಸ್ತಾ ಇದ್ದೀನಿ. ಹೇಗಿದ್ರು ಇವಾಗ ನಿಧಿ ಜೊತೆ ಹೋದರೆ ಆಮೇಲೆ ಸ್ಕೂಲಿಗೆ ಹೋಗೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇವಾಗ ನಾನು ಮನೇಲಿ ಇರಿಸ್ಕೊಂಡ್ರೆ ಅವನು ಒಬ್ಬನೇ ಸ್ಕೂಲಿಗೆ ಕಳಿಸ್ಬೇಕಾದ್ರೆ ನನಗೂ ತೊಂದರೆ ಆಗುತ್ತೆ ಅಂತ ಮತ್ತು ನಾನು ಇವನ್ನ ಹೊಸ್ದಾಗಿ ಎಲ್ಲಾದರೂ ಬೇರೆ ಕಡೆ ಸ್ಕೂಲಿಗೆ ಹಾಕಿದ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಇವನ್ನ ಅಡ್ಜಸ್ಟ್ ಆಗೋ ತನಕ. ಇಲ್ಲ ನಿಧಿ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಅಂದರೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಅವನ ಜೊತೆ ಆರಾಮಾಗಿ ಹೋಗ್ತಾನೆ, ಆರಾಮಾಗಿ ಬರ್ತಾನೆ. ನಿಧಿ ಇದ್ದರೆ ಸಾಕು. ಅಂಗನವಾಡಿಲೂ ಅಷ್ಟೇ ನಿಧಿ ಜೊತೆನೇ ಹೆಗ್ಲ ಮೇಲೆ ಕೈ ಹಾಕ್ಕೊಂಡೇ ಮಲ್ಕೊಳ್ಳೋದು. ಒಂದು ಕ್ಷಣನೂ ಅವಳನ್ನ ಬಿಟ್ಟಿರಲ್ಲ. ಅವಳು ಹಿಂದೆ ಎಲ್ಲೆಲ್ಲಿ ಓಡಾಡ್ತಾಳೆ ಎಲ್ಲ ಕಡೆನೂ ಓಡಾಡ್ತಾ ಇರ್ತಾನೆ. ನಿಧಿಗೆ ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಇಬ್ಬರೂ. ಒಬ್ರನ್ನೊಬ್ರು ಬಿಟ್ಟಿರಲ್ಲ. ಆದರೆ ಒಂದು ನಿಮಿಷನೂ ಜಗಳಾಡದೆ ಅಂತೂ ಇರಲ್ಲ, ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಹೇಗಿರ್ತಾನೋ ಗೊತ್ತಿಲ್ಲ. ನಾವು ಬೇರೆ ಕಡೆ ಶಿಫ್ಟ್ ಆಗ್ತಾಯಿದ್ದೀವಿ. ನೋಡೋಣ ಹೇಗಿರ್ತಾನೆ ಅಂತ ಮುಂದೆ. ಇಲ್ತಾ ಬಿಚ್ಕತೀನಿ ಬಾರವ. ನಿಧಿ ಮಾತ್ರ ಡೈಲಿ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಹತ್ಕೊಂಡೇ ಹೋಗೋದು. ನನ್ನ ಮಗ ಆ ಥರ ಅಳೋದೇ ಇಲ್ಲ, ಆರಾಮಾಗಿ ಹೋಗ್ತಾನೆ. ಯಾರಾದರೂ ಫ್ರೆಂಡ್ಸ್ ಸಿಕ್ಕಿದ್ರೆ ಆಟ ಆಡ್ತಾನೆ, ಆರಾಮಾಗಿ ಕುತ್ಕೊತಾನೆ. ಬಾಯ್ ರಿಷಿ, ಬಾಯ್ ಮಾಡು ರಿಷಿ. ರಿಷಿ ಬಾಯ್ ಮಾಡು. ಅಳ್ಬಾರ್ದು, ಬನ್ನಿ ನೋಡ್ಬೇಡ. ಬಾಯ್ ರಿಷಿ. ಅವ್ರನ್ನ ಅಂಗನವಾಡಿಗೆಲ್ಲ ಬಿಟ್ಟು ಬಂದು ನಾನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ನೋಡಿದ್ರೆ ಎಷ್ಟು ಕೆಲಸ ಮಾಡಿದ್ರು ಮುಗಿತಾನೆ ಇರಲಿಲ್ಲ. ಒಂದು ಅಂತ ಮಾಡೋಕ್ಕೋಗಿ 2 ಕೆಲಸ ಆಗ್ತಾಯಿತ್ತು. ನಾವು ಡೈಲಿ ಇಷ್ಟೇ ಕೆಳಗಡೆ ಹಾಸಿಗೆನೆಲ್ಲ ಹಾಕ್ಕೊಳ್ಳೋದು. ನಮ್ಮ ಅಮ್ಮ ಕೇಳ್ತಾಯಿತ್ತು, ಯಾಕೆ ಇಷ್ಟೊಂದೆಲ್ಲ ಹೊಚ್ಕೊತೀರಾ ಅಂತ. ಚಳಿ ಅಲ್ವಾ ಅದಕ್ಕೆ ಅಂತ ರೇಗಿಸ್ತಿದ್ದೆ. ಆಮೇಲೆ ನಾವು ಇಷ್ಟೊಂದು ಹೊಚ್ಕೊಳ್ಳಲ್ಲ ರೀ, ಬೆಡ್ಶೀಟ್ನ ಒಂದೇ ಒಂದು ಹೊಚ್ಕೊತೀವಿ ಅಂತ ಹೇಳ್ತಿತ್ತು. ನಾನು ಅದಕ್ಕೆ ನಮ್ಮ ಅಮ್ಮಂಗೆ ಹೇಳ್ತಿದ್ದೆ, ನಾವು ನಿನ್ನ ಥರ ಏನಪ್ಪ ಹುಡುಗಿ ಅಲ್ವಲ್ಲ, ನಮಗೆ ವಯಸ್ಸಾಗ್ಬಿಟ್ಟಿದೆ, ಅದಕ್ಕೆ ನಮಗೆ ಚಳಿ ತಡೆಯೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ಏನೋ ನಮ್ಮ ಅಮ್ಮಂಗೆ ತುಂಬ ವಯಸ್ಸಾಗಿದೆ. ಅವಾಗವಾಗ ಬಂದು ಮಾತಾಡಿಸ್ತಾ ಇರುತ್ತೆ. ಏನೋ ಒಂಥರ ಫೀಲಿಂಗ್ಸ್. ಅಜ್ಜಿ ಅಂದರೆ ಅವಾಗೆಲ್ಲ ನಮ್ಮನ್ನು ಸಾಕಿದ್ದಾರೆ. ಇವಾಗ ನಮಗೆ ಅವ್ರ ಜೊತೆ ಮಾತಾಡೋಕ್ಕೆ ಹೋಗ್ಲಾಗಿ ಕೂತ್ಕೊಂಡು ನೋಡೋಕ್ಕೂ ಟೈಮ್ ಇರೋಲ್ಲ. ನಮ್ಮಮ್ಮ ಬಂದು ಸ್ವಲ್ಪ ಹೊತ್ತು ಕೂತಿದ್ದು ಅಮ್ಮಂಗೆ ತಿಂಡಿ ಕೊಟ್ಟು ಕಳಿಸಿದೆ, ಉಪ್ಪಿಟ್ಟನ್ನ ತಿನ್ನಲಿ ಅಂತ ಅಂದ್ಬಿಟ್ಟು. ಆವಾಗಿನ ಕಾಲದವ್ರು ಏನೋ ಒಂಥರ ಚೆಂದ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ, ಬುದ್ಧಿ ಮಾತುಗಳನ್ನ ಹೇಳ್ಕೊಡ್ತಾ ಇರ್ತಾರೆ. ಬೇಗ ಕೆಲಸ ಎಲ್ಲ ಮುಗಿಸಿ ಹೊಲ್ದ ಹತ್ರ ಕರ್ಕೊಂಡು ಹೋಗ್ತೀನಿ ಸೌದೆ ತರಕ್ಕೆ ಅಂತ ಹೇಳಿತ್ತು. ಸರಿ ಆಯಿತು, ಮುಗಿಸ್ಬಿಡೋಣ, ಮಕ್ಕಳೆಲ್ಲ ಬರೋ ಅಷ್ಟರಲ್ಲಿ ಹೊಲ್ದ ಹತ್ರ ಹೋದರೆ ನೋಡೋಣ, ಚೆನ್ನಾಗಿರುತ್ತೆ, ತುಂಬ ದಿನಗಳಾದಮೇಲೆ ಹೋಗ್ತಾ ಇರೋದು ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಏನಾದರೂ ಮಾಡ್ಕೊಬೋದು ಅನ್ನೋ ಪ್ಲ್ಯಾನಲ್ಲಿ ಬೇಗ ಪಟ ಅಂತ ಮನೆ ಕೆಲಸ ಎಲ್ಲ ಮುಗಿಸ್ದೆ. ಬಾಗಿಲೆಲ್ಲ ತೊಳೆದು ಕುಂಕುಮ ಎಲ್ಲ ಇಟ್ಬಿಟ್ಟು ನಾನು ಚೈತ್ರ ಬರಲಿ ಹೋಗ್ಬಿಡೋಣ ಒಟ್ಟಿಗೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಚೈತ್ರನ ಮಕ್ಕಳನ್ನ ಡ್ರಾಪ್ ಮಾಡಾದ್ಮೇಲೆ ರೆಡಿ ಆಗ್ಬಿಟ್ಟು ಪಟ್ಟ ಅಂತ ಡ್ಯೂಟಿಗೆ ಹೋಗ್ಬಿಟ್ಲು. ಅವ್ರು ಬರೋದು ಇನ್ನೂ ಟೈಮ್ ಇತ್ತು. ಅಷ್ಟರೊಳಗೆ ನಾನು ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ, ಅವ್ರು ಬಂದಮೇಲೆ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಾಯ್ತು ಅಂತ ಅಂದ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ತಗೊಂಡೋದೆ. ನಾವು ಹೆಣ್ಮಕ್ಳಿಗೆ ಎಷ್ಟೇ ಮನೇಲಿದ್ರೂ ಫ್ರೀಯಾಗಂತೂ ಇರೋಕ್ಕಾಗಲ್ಲ. ಯಾವಾಗಲೂ ಬ್ಯುಸಿ ಇರ್ತೀವಿ ಮತ್ತು ಕೆಲಸ ಮಾಡ್ತಾನೇ ಇರಬೇಕಾಗುತ್ತೆ. ಇಲ್ಲ ಅಡುಗೆ ಕೆಲಸ ಹಿಡಿಯುತ್ತೆ, ಇಲ್ಲ ಮನೆ ಕೆಲಸ ಹಿಡಿಯುತ್ತೆ.
ನುಗ್ಗೆ ಸೊಪ್ಪು ಮಾಡೋಣ ಅಂತ ಸೊಪ್ಪು ಬಿಡಿಸ್ತಾ ಇದೀವಿ. ಸೊಪ್ಪು ಬಿಡ್ಸೋದಾಗ್ಲಿ ಇವ್ನ ಕಟ್ಕೊಂಡು ಕಡ್ಡಿನ ಮುರಿಯಕ್ ಆಯ್ತಿಲ್ಲ. ಕಯ ಅಂತಾನೆ. ಇವತ್ತು ಎಲ್ಲೋ ನೆಮ್ಮದಿಯಾಗಿ ಮನೇಲಿದ್ದೀನಿ, ಮನೇಲಿ ಇರಕ್ಕೂ ಬಿಡ್ತಾ ಇಲ್ಲ. ಇವತ್ತು ಬೇರೆ ಶನಿವಾರ ಮನೇಲವ್ರೆ, ಬಾಕಿ ದಿನ ಆಗಿರ್ 3:30 ಫ್ರೀ ಆಗಿರೋರು. ರಿಷಿನ ಜೊತೆ ಕೂರಿಸ್ಕೊಂಡು ಹೇಗೋ ಪರದಾಡ್ಕೊಂಡು ಸೊಪ್ಪೆಲ್ಲ ಬಿಡಿಸ್ಕೊಂಡು ಇದಕ್ಕೆ ಹಿಟ್ಟಾಕಿ ಒದ್ರಕೊಳ್ಳದೆ ವಾಶ್ ಮಾಡಿ ನೀಟಾಗಿ ಸಾಂಬಾರನ್ನು ಕೂಡ ರೆಡಿ ಮಾಡಿದೆ. ಅಮ್ಮ ಊಟಕ್ಕೆ ಅಂತ ಕುತ್ಕೊಂಡು ನಮ್ಮಮ್ಮನ ಯಾವಾಗಲೂ ನೆಮ್ಮದಿ ಊಟ ಮಾಡೋಕ್ಕೆ ಕೊಡೋಲ್ಲ. 2 ಮಕ್ಕಳು ಸೇರಿಕೊಂಡು ನಮ್ಮಮ್ಮನ ತಟ್ಟೆ ವಿಚಿತ್ರ ಮಾಡಕ್ಕೆ ಬಿಡ್ತಾರೆ. ಸರಿ ಹೇಳಿ, ಗುಮ್ಮ ಯಾವಾಗ ಬರೋದು? ನಿಧಿ, ಗುಮ್ಮ ಯಾವಾಗ ಬರೋದು? ಇವಳಿಗೆ ಬೆಳಗ್ಗೆ ಗುಮ್ಮ, ನಮ್ಮ ರಿಷಿಗೆ ಸಂಜೆ ಗುಮ್ಮ ಬರುತ್ತೆ. ಇವಾಗ ಇಬ್ರಿಗೂ ಚಾಕ್ಲೇಟ್ ಬೇಕಾ? ಏನು ಚಾಕ್ಲೇಟ್ ಬೇಕು? ಡೈರಿ ಮಿಲ್ಕ್. ದುಡ್ಡು ಯಾರು ಕೊಡೋದು? ತೋರಿಸು ದುಡ್ಡು. ಕಸದ ಥರ ಮುದ್ರಾಕಿದ್ಯಾ ಮತ್ತೆ? ಹೆಂಗೆ ತಿಂತೀಯ ಮಗನೇ ಚಾಕ್ಲೇಟ್ನ? ಸರಿ, ಈಗ ಮಮ್ಮಿ ನಿಂಗೆ ಚಾಕ್ಲೇಟ್ ತಗೊಡ್ತೈತಲ್ಲ, ಸರಿ ಆಯ್ತು ತಿನ್ನಿವಂತೆ. ಪ್ರೀತಿಯಿಂದ ಒಂದು ಮುತ್ತು ಕೊಡು, ಮುತ್ತ ಕೊಡಪ್ಪ ಮಮ್ಮಿಗೆ. ಚಾಕ್ಲೇಟ್ ತಗೊಡ್ತೈತಲ್ಲ ಮಮ್ಮಿ, ಕೊಡಪ್ಪ. ಇನ್ನೊಂದು ಕೊಡಪ್ಪ, ಇನ್ನೊಂದು ಮಮ್ಮಿ ಒಂದು. ಅವ್ರನ್ನ ಅಂಗಡಿಗೆ ಕರ್ಕೊಬಂದು ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ಕೊಡಿಸ್ಬಾರ್ದು, ಆದ್ರೂ ಕೊಡಿಸ್ಬಿಟ್ಟು ಬಂದು ಊಟಕ್ಕೆ ಆಮ್ಲೆಟ್ ಮಾಡುವಂತ ಅಂದರು. ಆಮ್ಲೆಟ್ ಮಾಡ್ತಾ ಇದ್ದೀನಿ. ನನಗಂತೂ ಸೊಪ್ಪು ಸಾಂಬಾರು, ಉಪ್ಪು ಸಾಂಬಾರುಗಳು ಈ ಥರದವೆಲ್ಲ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಈ ಥರ ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತಂದರೆ ನಮ್ಮ ಊರುಗಳಲ್ಲಿ ಇರಬೇಕು. ಔಟ್ಸೈಡ್ ಇರೋರಿಗೆಲ್ಲ ಇದು ಅಪರೂಪ, ಮಾಡ್ಕೊಂಡು ತಿನ್ನೋಕ್ಕೆ ಟೈಮೇ ಇರಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.